ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹೋಸ್ಟ್ ಆದಿತ್ಯ ಕೆ. ಸೊ ಒಂದು ಡಿಫ್ರೆಂಟ್ ವಿಡಿಯೋ ಎಂತ ಅಂತ ಹೇಳಿದರೆ ನಾವು ಇವತ್ತು ಬಂದಿದ್ದೇವೆ ದೇಸಿಕ್ರು. ಸೊ ಅವರ 18 ಇಯರ್ ಸೆಲೆಬ್ರೇಷನ್ ಆಗ್ತಾ ಉಂಟು. ಆ ಇವೆಂಟನ್ನು ಕವರ್ ಮಾಡಲಿಕ್ಕೆ ಬಂದಿದ್ದೇವೆ. ಎಂತೆಂತ ಉಂಟು ಒಳಗೆ ನೋಡುವ, ಅದು ಜನನ ಮಾತಾಡಿಸುವ, ಗಮ್ಮತ್ತು ಮಾಡುವ. ಸೊ ಹೋಗುವ ಒಳಗೆ. Hi, I'm at the Kapu Center of Desi Crew. We are celebrating our 18th year anniversary, and happy hi to all of you. And if you're watching this video and if you are from Udupi, Kapu, Mangalore, Katpadi, Mulki, anywhere of this region, there's a great career waiting for you through Desi Crew and other organizations which are coming to the Silicon Beach. What I mean by great career, whatever you do, whether it is science, it's humanities, arts, or any other creative pursuits, just add an element of AI into it. You all know how the Gen AI is changing the world. Today's winners and tomorrow's winners are going to be those who will effectively combine their profession, whether it is science or let's say journalism or even a creative side, with an AI on top of it is going to be the winner. And Desi Crew can bring this opportunity, this career to you. While you are doing work for the clients, you will also have an opportunity to experience real time what is happening in the latest of AI. Some of our clients are already talking about it. We are doing some projects. So this will be a great opportunity for young people who want to grow very well in their career. And the news is this career is global. It is not restricted to one particular geography. As long as you are going to be skilled, skills are going to take you places. We are all used to thinking in terms of degrees. But today, the entire world has already understood that skills are greater than degrees. So irrespective of your degrees, please acquire skills plus AI on top of it. That will be the way to go. That will be my message, and thank you very much. ಸೊ 18 ಇಯರ್ಸ್ ಒಂದು ದೊಡ್ಡ ಮೈಲ್ ಸ್ಟೋನ್. ಸೊ ಆ ಮೈಲ್ ಸ್ಟೋನ್ ಅನ್ನು ಅಚೀವ್ ಮಾಡಿದ್ದಾರೆ. ಸೊ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಅವಾರ್ಡ್ ಇಟ್ಟಿದ್ದಾರೆ. ಎಂತ ಅಂತ ಹೇಳಿದ್ರೆ ಆ ಮೈಲ್ ಸ್ಟೋನ್ ಎಂತ ಹೇಳ್ತೀರಿ ಅಚೀವ್ ಮಾಡ್ಲಿಕ್ಕೆ ಯಾರೆಲ್ಲ ಒಟ್ಟಿಗೆ ಹೆಲ್ಪ್ ಮಾಡಿದ್ದಾರೆ ಅವರ ಎಕ್ಸ್ಪೀರಿಯನ್ಸ್ ಮೇಲೆ ಇದನ್ನು ಬೇಸಿಸ್ ಆಗಿ ಉಂಟು. ಎಂತ ಉಂಟಂತ ಅವ್ರ ಹತ್ರ ಕೇಳುವ. ಸೊ ಸರ್, ನಿಮ್ಮ ಹೆಸರು? ಅಭಿಷೇಕ್. ಅಭಿಷೇಕ್ ಅವರು ನಮ್ಗೆ ಈಗ ಇದೆಂತೆಂತ ಅಂತ ಹೇಳ್ತಾರೆ. ಸೊ ಮೊದಲಿಗೆ ಇದು ಬೇಸಿಕ್ ಟೇಲ್ ಬ್ಲೇಸರ್ ಅವಾರ್ಡ್ ಅಂತ. ಓಕೆ. ಸೊ ಇದು ಅಂದ್ರೆ ನಮ್ಮ ಎಲ್ಲಾ ಪ್ರೊಸೆಸ್ ಗೆ ಸೇರಿ ನಾವೊಂದು ಕೊಡ್ತಾ ಇರೋದು. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೊಸೆಸ್ ಉಂಟು ನಮಗೆ. ಸೊ ಒಂದೊಂದು ಪ್ರೊಸೆಸ್ ಗೆ ನಾವಂತ ಒಂದೊಂದು ಪ್ರೈಸ್ ಇಟ್ಟಿದೆ. ಓಕೆ. ಸೊ ದಟ್ಸ್ ದ ಫಸ್ಟ್ ಒನ್. ಆಮೇಲೆ 15 ಇಯರ್ಸ್ ಆದವರಿಗೆ ನಮ್ಮ ಕಂಪನಿಯಲ್ಲಿ 15 ಇಯರ್ಸ್ ಯಾರು 15 ಇಯರ್ಸ್ ಕಂಪ್ಲೀಟ್ ಆಗಿ ನೆಕ್ಸ್ಟ್ 16 ಗೆ ಹೋಗ್ತಿದ್ದಲ್ಲ ಅವರಿಗೆ 15 ಇಯರ್ಸ್ ಆಫ್ ಕಮಿಟ್ಮೆಂಟ್ ಅಂಡ್ ಎಕ್ಸಲೆನ್ಸ್ ಅವಾರ್ಡ್ ಅಂತ. ಸೊ ದಟ್ ಇನ್ಕ್ಲೂಡ್ಸ್ ದಿಸ್ 15 ಇಯರ್ಸ್ ಆಫ್ this Momento and this bag, this is the laptop bag. Okay. ಮತ್ತೆ ಈ ಬುಕ್ ಮತ್ತೆ ವಾಟರ್ ಬಾಟಲ್ ಅಂಡ್ ಪೆನ್ ಇದಿಷ್ಟು ಸೇರಿ 15 ಇಯರ್ಸ್ ಯಾರು ಪ್ಲಸ್ ಆಗಿದ್ದಾರೆ ಅವರಿಗೆ. ಆಮೇಲೆ ನೆಕ್ಸ್ಟ್ 10 ಇಯರ್ಸ್ ಪ್ಲಸ್ 10 ಇಯರ್ ಯಾರು ಕಂಪ್ಲೀಟ್ ಮಾಡಿದ್ದಾರೆ 10, 11 ಅಂತ, ಸೊ ಅವರಿಗೆ ನಾವು ಈ ತರ ಮೊಮೆಂಟೋ ಕೊಡ್ತಾ ಇದ್ದೇವೆ ವಿತ್ ದ ನೇಮ್ ಪ್ರಿಂಟೆಡ್ ಆನ್. ಸೊ ಎಲ್ಲರದ್ದು ಹೆಸರಿದೆ ಅದರಲ್ಲಿ. ನೆಕ್ಸ್ಟ್ 5 ಪ್ಲಸ್ ಇಯರಿಗೆ 5 ಪ್ಲಸ್ ಇಯರಿಗೆ ನಾವು ಈ ತರ ಒಂದು ಮೊಮೆಂಟ್ ಡಿಫೈನ್ ಮಾಡಿದ್ದಾರೆ. ಅದರಲ್ಲಿ ಸಹ ಎಲ್ಲರದ್ದು ಹೆಸರು ಇರ್ತದೆ. ಮತ್ತೆ ಒಂದು ಮಗ್. ಓಕೆ. ಮಗ್ಗನ್ನು ಕೊಡ್ತಾ ಇದ್ದೇನೆ. ನಿಮ್ಗೆ ಎಷ್ಟು ಇಯರ್ ಎಕ್ಸ್ಪೀರಿಯನ್ಸ್ ಆಯ್ತು ಸರ್? ನಾನು ದೇಸಿ ಕ್ರೂ ಜಾಯ್ನ್ ಆಗಿ ಈಗ 2 ಇಯರ್ಸ್ ಆಗಿದೆ. ಸೊ ನಿಮ್ಮ ಲಾಸ್ಟ್ ಗೆ ಒಂದು ಚಾಂಪಿಯನ್ ಟ್ರೋಫಿ ಅಂತ. ಸೊ ನಮ್ಮ ದೇಸಿ ಕ್ರೂ ಅಲ್ಲಿ 4 ಸೆಂಟರ್ಸ್ ಉಂಟು. ಒಂದು ಕಾಪು, ಒಂದು ಕೊಲ್ಲು, ಒಂದು ವಿಲ್ಲುಪುರಂ, ಒಂದು TN ಪಾಳ್ಯ. ಸೊ ಆ 4 ಸೆಂಟರ್ ಅಲ್ಲಿ ಯಾರದ್ದು ಬೆಸ್ಟ್ ಪರ್ಫಾರ್ಮೆನ್ಸ್ ಇದೆ ಅವರಿಗೆ ಚಾಂಪಿಯನ್ಸ್ ಟ್ರೋಫಿ ಅಂತ. ದಟ್ ಇಸ್ ದ ಫೈನಲ್. ಸೊ ಆ ಚಾಂಪಿಯನ್ ಅವಾರ್ಡ್ ಯಾರು ವಿನ್ ಆಗ್ತಾರೆ ಅಂತ ಕಾಯ್ಬೇಕಾ? ಲಾಸ್ಟ್ ತನಕ ನೋಡಿ ಯಾರು ವಿನ್ ಆಗ್ತಾರೆ ನೋಡುವ. ಹಾಯ್, ನನ್ನ ಹೆಸರು ಪೂರ್ಣಿಮಾ. ನನ್ನ ಹೆಸರು ರಕ್ಷಿತಾ. ನಾನು ಇಲ್ಲಿಗೆ ಬಂದು 7.5 ಇಯರ್ಸ್ ಆಯಿತು. ಆ್ಯಂಡ್ ನಾನು ಬಂದ್ಬಿಟ್ಟು 10 ಇಯರ್ಸ್ ಆಯಿತು. ಆ್ಯಂಡ್ ದೇಸಿ ಕ್ರೂ ಅಲ್ಲಿ ನಮ್ಮಿಬ್ಬರಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಉಂಟು. ಆ್ಯಂಡ್ ನಾವಿಬ್ಬರು ಫ್ರೆಂಡ್ಸ್ ಕೂಡ ಇಲ್ಲಿಂದಲೇ ಆದದ್ದು. ಇದಕ್ಕಿಂತ ಮುಂಚೆ ನಮಗೆ ಪರಿಚಯ ಇರಲಿಲ್ಲ. ಸೊ ಈಗ ಆಲ್ಮೋಸ್ಟು 6.5 5 ಇಯರ್ಸ್ ಆಯಿತು ನಮ್ಮ ಫ್ರೆಂಡ್ಶಿಪ್ಗೆ ಸಹ. ಹೌದು.
ಮತ್ತು ನಮಗೆ ದೇಸಿಕರು ಕೂಡ ಒಳ್ಳೆ ಅಂದರೆ ನಮಗೆ ಇಲ್ಲಿ ದೇಸಿಕರು ಅಲ್ಲಿ ನಾವು ಕೆಲಸಕ್ಕೆ ಬರ್ತಿದ್ದೇವೆ ಅಂತ ಫೀಲೇ ಆಗಲ್ಲ. ನಾವೊಂದು ವರ್ಕ್ ಪ್ಲೇಸ್ ಅಂತ ನಮ್ಗೆ ಇಲ್ಲಿ ಫೀಲ್ ಬರೋದೇ ಇಲ್ಲ. ನಾವು ಮುಂಚೆ ಹೇಗೆ ಸ್ಟಡಿ ಮಾಡಲಿಕ್ಕೆ ಹೋಗ್ತಿದ್ವಿ ಹಾಗೆಯೇ ಸೇಮ್ ಇಲ್ಲಿ ಫೀಲ್ ಆಗ್ತದೆ ನಮಗೆ. ಹಾಯ್, ನನ್ನ ಹೆಸರು ಶ್ರದ್ಧಾ. ನಾನು ದೇಸಿಕ್ರಿಗೆ ಬಂದು 7 ವರ್ಷ ಆಯಿತು. ಸೊ ಇವಾಗ ನಾನು ದೇಸಿಕ್ರಿಗೆ ಬಂದು ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ. ಬೇರೆ ಬೇರೆ ಪ್ರೋಸೆಸ್ಸಲ್ಲಿ ನಾನು ತುಂಬ ಕಲಿತಿದ್ದೇನೆ. ಮೊದಲು ನಾನು NPTEL ಪ್ರೋಸೆಸ್ಸಲ್ಲಿದ್ದೆ. ಅಲ್ಲಿ ನಮಗೆ ಇಂಗ್ಲೀಷ್ ಟ್ರಾನ್ಸ್ಕ್ರಿಪ್ಷನ್ ಹಾಗೆ ಇರ್ತಿತ್ತು. ಅದರ ನಂತರ ನಾವು ತುಂಬ LLM ಬೇಸ್ಡ್ ಪ್ರಾಜೆಕ್ಟಲ್ಲೆಲ್ಲ ವರ್ಕ್ ಮಾಡಿದ್ದೇವೆ. ಹಾಗೆ ಇಮೇಜ್ ಕ್ಯಾಪ್ಷನಿಂಗ್ ಆ್ಯಂಡ್ LLM ವರ್ಕ್, ರಿಲೇಟೆಡ್ ವರ್ಕ್, ಟ್ರಾನ್ಸ್ಕ್ರಿಪ್ಷನ್, ಟ್ರಾನ್ಸ್ಲಿಟ್ರೇಷನ್ ಇಂಥದ್ದೆಲ್ಲ ವರ್ಕಲ್ಲಿ ನಾವು ವರ್ಕ್ ಮಾಡಿದ್ದೇವೆ. ಡಾಟಾ ಕಲೆಕ್ಷನ್ ಆಫ್ ಈಗ ಡಿಫ್ರೆಂಟ್ ಸಿಟೀಸಲ್ಲೆಲ್ಲ ಹೋಗಿ ನಾವು ಜನರ ಜೊತೆ ಹೋಗಿ ಎಲ್ಲ ಡೇಟಾವನ್ನೆಲ್ಲ ಕಲೆಕ್ಟ್ ಮಾಡಿ ಅದನ್ನು ಟ್ರಾನ್ಸ್ಕ್ರಿಪ್ಷನ್ ಮಾಡೋದು ಅಂಥದ್ದೆಲ್ಲ ವರ್ಕೆಲ್ಲ ನಾವು ಮಾಡಿದ್ದೇವೆ. ಸೊ ಈ ದೇಸಿಕ್ರಲ್ಲಿ ಇಂಥದ್ದೆಲ್ಲ ಆಪರ್ಚುನಿಟಿ ನಮಗೆ ಕೊಡ್ತಿದ್ದಾರೆ. ಅಂದರೆ ತುಂಬ ಎಲ್ಲ ಪ್ರೋಸೆಸ್ಗೆಲ್ಲ ಡಿಫ್ರೆಂಟ್ ಪ್ರೋಸೆಸ್ಗೆಲ್ಲ ಹೋಗಿ ಕಲಿಯುವುದು ಮತ್ತು ಅರ್ಥ ಮಾಡ್ಕೊಳ್ಳೋದು, ನಮಗೆ ಎಂತ ಅಂತ ಗೊತ್ತಿರೋದಿಲ್ಲ ಎಲ್ಲ ನಮಗೆ ಟ್ರೈನಿಂಗ್ ಎಲ್ಲ ಕೊಡೋದು, ಇಂಥದ್ದೆಲ್ಲ ಒಳ್ಳೆ ಕೆಲಸವನ್ನು ನಮಗೆ ಕಲಿಸಿಕೊಡ್ತಿದ್ದಾರೆ. ಸೊ ಇದೊಂದು ನಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಅಂತ ಹೇಳ್ಬೋದು. ನನಗೆ ಇದು 7 ವರ್ಷ ಯಾವಾಗ ಕಳೆದಿದೆ ಅಂತಲೇ ಗೊತ್ತಾಗಿಲ್ಲ. ಸೊ ವೆರಿ ಥ್ಯಾಂಕ್ಫುಲ್ ಟು ದಿ ದೇಸಿಕ್ ಗ್ರೂಪ್ ಫಾರ್ ಗಿವಿಂಗ್ ಮಿ ಸಚ್ ಅಪರ್ಚುನಿಟೀಸ್. ಥ್ಯಾಂಕ್ ಯು. ಸೊ ಅವರ ಒಳಗೆ ಬಂದಾಯಿತು, ಎಲ್ಲ ಆಯಿತು. 18 ಇಯರ್ ಒಂದು ಪ್ರೋಗ್ರಾಮ್, ಒಂದು ಹೆಸರು, ಲೈಕ್ ಒಂದು ಪ್ರೋಗ್ರಾಮಿಗೆ ನಮ್ದು ಹೆಸರು ಇರ್ತೇವಲ್ಲ. ಸೊ ಈ ಪ್ರೋಗ್ರಾಮ್ ಹೆಸರು ಕೇಳಿ ನಂಗೆ ಭಾರಿ ಖುಷಿ ಆಯ್ತು. ಎಂತ ಅಂತ ಹೇಳಿದರೆ AI ಟೀನ್ ಅಂತೇಳಿ. ಸೊ 18 ಯಾವುದು AI ಟೀನ್. ಸೊ ವೆರಿ ಗುಡ್ ಕಾನ್ಸೆಪ್ಟ್. ಸೊ ನೋಡ್ಬೋದು. ಸೊ ನಾವೀಗ ವೆಲ್ಕಮ್ ಜ್ಯೂಸನ್ನು ಟ್ರೈ ಮಾಡುವ. ಬಟ್ ಇಲ್ಲಿ ನಾನು ಫುಡ್ ಎಂತ ರಿವ್ಯೂ ಇಲ್ಲ. ಸೊ ಸಿಂಪಲ್ ಬ್ಲಾಗ್. ಸೊ ಜ್ಯೂಸನ್ನು ನಾನು ಟ್ರೈ ಮಾಡ್ತೇನೆ. ಸೊ ವೆಲ್ಕಮ್ ಜ್ಯೂಸ್ ಇತ್ತು. ಸೊ ನೆಕ್ಸ್ಟ್ ಬೇರೆ ಎಂತ ಉಂಟು ಅಂತ ಹೋಗುವ. ಇನ್ನು ಆದಷ್ಟು ನಾನು ಮಾತಾಡಿಸುವ. But stuck there. So we were taking a round and we saw the charter which was unveiled today. And the 10th number, it says, I will give back to the society, at least giving that 20 hours to literate 20 people in the village. I think this is one thing is going to build the country. And that's the place where I got stuck. So fantastic thought. Centers, and altogether we have 1,600 people, each of them having over 300 odd resources, and in all we have close to about 40 different processes and customers working. For this year, the best center, as we would call, or the overall champion of champions, goes to TN Palayam. TN Palayam team, if you can come on stage, please. Can I request Mr. Chanova sir to please give away the award? So, hi, I'm Priyanka. I've recently joined DesiCrew as an AVP in the CEO office. It's been hardly 1.5 months, and until now I've almost seen most of its centers, and today is my first visit to Kapu. And incidentally, DesiCrew is also celebrating its 18th year anniversary. And while the location is absolutely beautiful, the opportunities that we are seeing in tier 2 cities is absolutely immense, because 18 years is not just a small number, right? So I believe from here on, while Kapu has a number of 300 people already working, but what we are expecting in the next couple of years, that we increase this number to probably 3-folds and have 3,000 people working here from Kapu, so that people do not have to leave their places, their hometowns, to major tech cities to find jobs.
Hi, my name is Rudra. I head the learning and development at Desi Crew. We are here at the 18th anniversary celebration of Desi Crew, and we are here celebrating the 18th year anniversary of Desi Crew. And what started way back in 2007 and on 2nd of Feb as a rural BPO, today has evolved as a technical services company in IT, managing multiple verticals of IT, including emerging technologies of AI and automation and annotation. So that's where we are, and we are at multiple locations of one here in Kapu, which is a phenomenal location, and then one at TN Palayam in Tamil Nadu, and another one in Virupuram and Kollumangudi in Tamil Nadu. So these are the three other locations that we operate from. In Kapu, we have a very dedicated resource of about 400 people, and then we are looking to grow multifold to few thousand from here. That's exactly what we are looking at, and then that should happen over the upcoming years. And we operate some big names from this building, which is behind here, and then that's what we do here. Okay, thank you. ಓಕೆ ಸೊ ಹಾಯ್, ನಾನು ಗಣೇಶ್ ಕಾಮತ್ ಅಂಥೇಳಿ ದೇಸಿ ಕ್ರೂ ಸರ್ವಿಸಸ್ಸಲ್ಲಿ ನಾನು ಮ್ಯಾನೇಜರ್ ಆಗಿದ್ದೇನೆ. ಇಲ್ಲಿ ಬಂದು 8 ವರ್ಷ ಸುಮಾರು ಆಗಿದ್ದೇನೆ. ದೇಸಿ ಕ್ರೂ ಅಂತ ಹೇಳಿದರೆ ನಾವು ಬ್ಯಾಕ್ ಆಫೀಸ್ ಆಪ್ರೇಷನ್ಸ್ ಅಥವಾ ಸರ್ವಿಸಸ್ ಸೆಕ್ಟರ್ ರಿಲೇಟೆಡ್ ಕಂಪನಿ ಅಂತ ಹೇಳ್ಬೋದು. ಇದರಲ್ಲಿ ಬೇರೆ ಬೇರೆ ರೀತಿಯ ಬ್ಯಾಕ್ ಆಫೀಸ್ ಆಪ್ರೇಷನ್ಸ್ ವರ್ಕ್ ಇರಲಿ ಅಥವಾ ಲ್ಯಾಂಗ್ವೇಜ್ ರಿಲೇಟೆಡ್ ಏನಾದರೂ ಟಾಸ್ಕ್ ಇರಲಿ, ಈಗಿನ AI ಮತ್ತು MLಗೆ ಬೇಕಾಗುವಂಥದ್ದು ಟ್ರೈನಿಂಗ್ ಡೇಟಾ ಸೆಟ್ಸ್ ಇರಲಿ, ಇಂಥದ್ದೆಲ್ಲ ವಿಷಯಗಳನ್ನು ನಾವು ಇಲ್ಲಿ ನಮ್ಮ ಕ್ಲೈಂಟ್ಸ್ಗೋಸ್ಕರ ನಾವು ಈ ಥರದ್ದೆಲ್ಲ ಕೆಲಸಗಳನ್ನು ಮಾಡ್ತಾ ಇರ್ತೇವೆ. ನಮ್ಮಲ್ಲಿ ಸಣ್ಣ ಕ್ಲೈಂಟಿಂದ ಹಿಡಿದು ಮೇಜರ್ ಕ್ಲೈಂಟ್ಸ್ವರೆಗೂ ನಾವು ಅವರಿಗೆ ಸರ್ವಿಸಸನ್ನು ಮಾಡ್ತಿದ್ದೇವೆ. ಇಲ್ಲಿ ಕಾಪುವಲ್ಲಿ ನಾವು ಹೇಳೋದಾದರೆ ಸುಮಾರು ಒಂದು 300ರಿಂದ 350 ಜನ ನಾವು ಇಲ್ಲೇ ಕಾಪು ಲೋಕಲಿಟಿಯಲ್ಲೇ ಇದ್ದೇವೆ. ಮತ್ತು ಅದು ಬಿಟ್ಟರೆ ಭಾರತ ದೇಶದ ಇಡೀ ನಾವೊಂದು ಸುಮಾರು ಒಂದು 100 ಮಂದಿ ಆದ್ರೂ ಇರ್ಬೋದು. ಯಾಕೆಂದರೆ ಇದು ರಿಲೇಟೆಡ್ ಟು ದ ಲ್ಯಾಂಗ್ವೇಜ್, ಪ್ಯಾನ್ ಇಂಡಿಯಾ ನಮ್ಮ ಪ್ರೆಸೆನ್ಸ್ ಇದೆ ಹಾಗೆ. ಸೊ ಇಲ್ಲಿ ಏನಂತ ಹೇಳಿದರೆ, ಇಲ್ಲಿ ಲೋಕಲ್ ಜನರಿಗೆ ಎಂಪ್ಲಾಯ್ಮೆಂಟ್ ಆಗುವ ರೀತಿಯಲ್ಲಿ ಅಂಥ ಕೆಲಸಗಳು ನಾವಿಲ್ಲಿ ಮಾಡ್ತೇವೆ. ಅವರಿಗೂ ಒಂದು ಉಪಯೋಗ ಆಗ್ತದೆ. ತುಂಬ ಜನರ ಒಂದು ಜೀವನ ಏನಿದೆ ಅದು ಬದಲಾಗಿಬಿಟ್ಟಿದೆ. ಇಲ್ಲಿ ನಮ್ಮ ಹತ್ರ ದೇಸಿ ಕ್ರೂ ಅಲ್ಲಿ ಬಂದು ಕೆಲವರು ಇಲ್ಲಿ ಎಕ್ಸ್ಪೀರಿಯನ್ಸ್ ಪಡೆದು ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಸಿಕ್ಕಿದ್ದು ಇದೆ. ಸೊ ಇದೊಂದು ದೇಸಿ ಕ್ರೂ ಕಾಪು ಊರಲ್ಲಿ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಅಂತ ಹೇಳ್ಬೋದು. ಸೊ ಇಲ್ಲಿಂದ ನೀವು ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ಪಡೆದುಕೊಂಡು ಹೋದರೆ ನಿಮಗೆ ಬೇರೆ ಕಡೆಗಳಲ್ಲೂ ಒಳ್ಳೆ ಅಪರ್ಚುನಿಟಿ ಇದೆ ಅಂತ ನಾನು ಡೆಫಿನೆಟ್ಲಿ ಆಗಿ ಇಷ್ಟಪಡ್ತೇನೆ. ಸೊ ಏನೂ ಇದ್ರೂ ನೀವು ನಮ್ಮ HR ಹತ್ರ ಕಾಂಟ್ಯಾಕ್ಟ್ ಮಾಡ್ಬೋದು. ಇದರ ಬಗ್ಗೆ ಏನಂತ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳೋದಕ್ಕೋಸ್ಕರ ನೀವು ಈ ಕಾಪು ಸೆಂಟರ್ಗೆ ವಿಸಿಟ್ ಕೊಡ್ಬೋದು. ನಮ್ಮ HR ಅವ್ರ ಹತ್ರನೂ ಮಾತಾಡ್ಬೋದು. ಥ್ಯಾಂಕ್ ಯು. ಅಭಿಷೇಕ್ ಅಂತ, ಬ್ರಹ್ಮಾವರದಿಂದ. ಸೊ ನಾನು ಈ ಕಂಪನಿ ಸೇರಿ ನಾಳೆಗೆ 1 ಇಯರ್ ಆಗ್ತಾ ಉಂಟು. ಸೊ ನಾಳೆ 1 ವರ್ಷದ ಆ್ಯನಿವರ್ಸರಿ. ಸೊ ದ ಥಿಂಗ್ ಈಸ್, ನಾನು ಮೊದಲು ಒಂದು 5 ಕಂಪನೀಸಲ್ಲಿ ವರ್ಕ್ ಮಾಡಿದ್ದೆ, ಮತ್ತು ಬೆಂಗಳೂರಲ್ಲಿ ಸಹ ಇದ್ದಿದ್ದೆ. ಆಮೇಲೆ ಊರಲ್ಲಿ ಜಾಬ್ ಬೇಕಂತ ಹೇಳಿ ಊರಲ್ಲಿ ಹುಡುಕುವಾಗ ಒಂದು ಬೇರೆ ಕಂಪನಿಗೆ ಜಾಯ್ನ್ ಆಗಿದ್ದೆ. ಅದಾದಮೇಲೆ ನೆಕ್ಸ್ಟ್ ಆಪರ್ಚುನಿಟಿಯಾಗಿ 1 ಇಯರ್ ಬ್ಯಾಕ್ ಇಲ್ಲಿ ದೇಸಿ ಕ್ರೂದಲ್ಲಿ ಜಾಯ್ನ್ ಆಗಿದೆ. ಸೊ ಸ್ಟಾರ್ಟಿಂಗ್ ಜಾಯ್ನ್ ಆದಾಗ ನಾನು ಆ್ಯಸ್ ಅ ಟೀಮ್ ಲೀಡರ್ ಜಾಯ್ನ್ ಆಗಿದ್ದೆ, ಬೇರೆ ಪ್ರೊಸೆಸ್ಸಲ್ಲಿದ್ದೆ. ನೆಕ್ಸ್ಟ್ ನಾನೀಗ ಇನ್ನೊಂದು ಪ್ರೊಸೆಸ್ಸಿಗೆ ಮೂವ್ ಆಗಿದ್ದೇನೆ. ಸೊ ಲಾಸ್ಟ್ 6 ಮಂತ್ಸಿಂದ. ಸೊ ದೇಸಿ ಕ್ರೂ ಹೇಗೆ ಹೇಳಬೇಕಂತ ಹೇಳಿದರೆ, ನೀವು ಜಸ್ಟ್ ಬಿಲ್ಡಿಂಗ್ ನೋಡಿದರೆ ಗೊತ್ತಾಗ್ತದೆ, ಇಟ್ಸ್ ಲೈಕ್ ಒಂದು ಕಂಪನಿ ಅಲ್ಲ, ಒಂದು ಮನೆ ಥರ ಅಂತ. ಸೊ ಆ್ಯಕ್ಚುಲಿ ಒಂದು ಮನೆಯೇ ಹೈರ್ ಮಾಡಿದ್ದಾರೆ ಅವರು. ಸೊ ಎಲ್ಲ ಸಿಸ್ಟಮ್ಸ್ ಎಲ್ಲ ಸೆಟಪ್ ಮಾಡಿ ಒಂದು ಮನೆಯನ್ನೇ ಒಂದು ಲೈಕ್ ಕಂಪನಿಯಾಗಿ ಕನ್ವರ್ಟ್ ಮಾಡಿದ್ದಾರೆ. ಸೊ ಇಲ್ಲಿ ಹೇಗೆ ಅಂತ ಹೇಳಿದರೆ, ಎಲ್ಲ ಊರಿನವರು ಜಾಸ್ತಿ ಇರೋದು, ಹೊರಗಿಂದ ಬರೋರೆಲ್ಲ ಕಮ್ಮಿ. ಸೊ ಹೆಚ್ಚಾಗಿ ನಾವು ಕನ್ನಡ ತುಳುವಲ್ಲೇ ಕಾನ್ವರ್ಸ್ ಮಾಡೋದು. ಜಸ್ಟ್ ಓನ್ಲಿ ವಿತ್ ದ ಕ್ಲೈಂಟ್ಸ್ ನಾವು ಇಂಗ್ಲೀಷಲ್ಲಿ ಕಾನ್ವರ್ಸ್ ಮಾಡ್ತೇವೆ. ಇಲ್ಲಿ ಆಲ್ಮೋಸ್ಟ್ ಲೈಕ್ ಈಗ ನಾವು 18th ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾಯಿದ್ದೇವೆ. ಸೊ ನಮ್ಮ ಕಂಪನಿಯಲ್ಲಿ 15-16 ಇಯರ್ಸಿಂದ ವರ್ಕ್ ಮಾಡೋರು ಸಹ ಇದ್ದಾರೆ. ಬಟ್ ನಾನು ಆ್ಯಸ್ ಅ ಫ್ರೆಷರ್ ಈಗ 1 ಇಯರ್ ಆಗಿದೆ ಅಷ್ಟೇ. ಸೊ ಕಂಪೇರ್ ಟು ದೆಮ್ ನಾನೊಂದು ಫ್ರೆಷರ್ ಥರನೇ. ಬಟ್ 16 ಇಯರ್ಸ್ ಆದರೆ ಸಹ ಅವರು ನಮಗೆ ಎಲ್ಲ ರೀತಿಯಲ್ಲಿ ಹೆಲ್ಪ್ ಮಾಡ್ತಾರೆ, ಮೋಟಿವೇಟ್ ಮಾಡ್ತಾರೆ ಕೆಲಸ ಮಾಡಲಿಕ್ಕೆ. ಸೊ ಅವರನ್ನು ನೋಡಿ ನಾವು ಮೋಟಿವೇಶನ್ ತೊಗೊಳ್ಬೇಕು. ಲೈಕ್ ಒಂದು ಕಂಪನಿಯಲ್ಲಿ 15 ಇಯರ್ಸ್ ವರ್ಕ್ ಮಾಡೋದಂದರೆ ಇಟ್ಸ್ ಲೈಕ್ ನಾಟ್ ಅ ಈಸಿ ಟಾಸ್ಕ್. ಸೊ ಅಷ್ಟು ಡೆಡಿಕೇಶನ್ ಬೇಕು. ಯಾಕಂದರೆ ನೀವು ಯೂಸ್ ಟು ಆಗಿರ್ತೀರಿ, ಒಂದೇ ಕೆಲಸ ಮಾಡಿ ಮಾಡಿ ಬೋರ್ ಆಗಿರ್ತದೆ. ಬೇರೆ ಕಂಪನಿಗೆ ಹೋಗಬೇಕಂತ ಅನಿಸ್ತದೆ ಒಳ್ಳೆ ಆಫರ್ಸ್ ಬಂದರೆ. ಬಟ್ ಅದನ್ನೆಲ್ಲ ಬಿಟ್ಟು ನೀವು ಇದೇ ಕಂಪನಿಯಲ್ಲಿ ಇದೇ ಕಂಫರ್ಟ್ ಝೋನಲ್ಲಿ ಇದ್ದೀರ ಅಂತ ಹೇಳಿದರೆ, ಲೈಕ್ ದಟ್ಸ್ ಕೈಂಡ್ ಆಫ್ ಡಿಫಿಕಲ್ಟ್ ಟಾಸ್ಕ್ ನಾನು ಹೇಳೋದಾದರೆ.
ಮತ್ತು ಇಲ್ಲಿ ಒಂದು ಏನಂತ ಹೇಳಿದ್ರೆ ನಿಮ್ಮ ಮ್ಯಾನೇಜರ್ ಅವರ ಹೈಯರ್ ಲೆವೆಲ್ ಎಲ್ಲ ಸಹ ನಿಮ್ಗೆ ಈಸಿಲಿ ರೀಚೇಬಲ್ ಆಗಿರ್ತಾರೆ. ಸೊ ನಿಮ್ಗೆ ಏನೇ ಕನ್ಸರ್ನ್ ಇದ್ದರೂ ಸಹ ನೀವು ನಿಮ್ಮ TL ನ ಮ್ಯಾನೇಜರ್ನ ಅವರ ನೆಕ್ಸ್ಟ್ ಲೆವೆಲ್ AMs ಡೈರೆಕ್ಟರ್ ಎಲ್ಲರನ್ನೂ ನೀವು ಈಸಿಯಾಗಿ ರೀಚ್ ಆಗ್ಬೋದು. ಸೊ ದ್ಯಾಟ್ಸ್ ದ ಒನ್ ಗುಡ್ ಥಿಂಗ್ ಹಿಯರ್. ಮತ್ತು ನಿಮಗೆ ಕಮ್ಯೂಟ್ ಮಾಡಲಿಕ್ಕೆ ಸಹ ಈಸಿ, ಹೈವೇ ಸೈಡಲ್ಲೇ ಉಂಟು. ಮತ್ತು ಇಲ್ಲಿ ಒಂದು ಏನಂತ ಹೇಳಿದರೆ ವುಮೆನ್ ಎಂಪವರ್ಮೆಂಟ್ ಅಂತ ಹೇಳ್ಬೋದು. ಯಾಕಂದರೆ ಮೆಜಾರಿಟಿ ಆಫ್ ಲೈಕ್ ಐ ವುಡ್ ಸೇ 90% ವುಮೆನ್ನೇ ಇದ್ದಾರೆ ಇಲ್ಲಿ. ದ್ಯಾಟ್ಸ್ ದ ಒನ್ ಲೈಕ್ ಬೆಸ್ಟ್ ಥಿಂಗ್ ಐ ವುಡ್ ಸೇ. ಸೊ ಲೈಕ್ ಹೌಸ್ ವೈಫ್ಸ್ ಇದ್ದಾರೆ, ಕಾಲೇಜ್ ಫ್ರೆಶ್ ಪಾಸ್ ಔಟ್ ಆದವರು ಇದ್ದಾರೆ, ಸೊ ಎಲ್ಲ ಥರ ಇದ್ದಾರೆ. ಸೊ 90% ಐ ವುಡ್ ಸೇ ವುಮೆನ್ನೇ ಇದ್ದಾರೆ ಇಲ್ಲಿ. ಸೊ ಆ್ಯಕ್ಚುಲಿ ಮೆನ್ಸ್ ಇದೆ ಕಮ್ಮಿ. ಸೊ ದಟ್ ಈಸ್ ದ ಒನ್ ಗುಡ್ ಥಿಂಗ್. ಮತ್ತು ಇಲ್ಲಿದು ಎನ್ವೈರ್ಮೆಂಟ್ಸ್ ಹಾಗೆ ನೋಡಿ, ಇದು ನಿಮಗೆ ಒಂದು ಆಫೀಸ್ ಅಂತ ಅನಿಸೋದಿಲ್ಲ ದಿನ ಬರುವಾಗ. ಸೊ ಎಲ್ಲ ಥರ ಮರಗಿಡಗಳನ್ನು ಹಾಕಿದ್ದಾರೆ, ಎಲ್ಲದನ್ನು ನೀಟಾಗಿ ಮೇಂಟೈನ್ ಮಾಡ್ತಾರೆ. ಸೊ ಐ ಆಮ್ ಹ್ಯಾಪಿ ಟು ಬಿ ಹಿಯರ್ ಫ್ರಮ್ 1 year. ಸೊ ನೋಡ್ಬೇಕು ಇನ್ನು ಎಷ್ಟು ವರ್ಷ ಕೆಲಸ ಮಾಡ್ತಿದ್ದೇನೆ ಅಂತ. ಸೊ ದಟ್ಸ್ ಇಟ್. ಥ್ಯಾಂಕ್ ಯು. Hello everyone. Hello everyone. My name is Shiba. And my name is Mansi. And you might be knowing what's happening here. It's 18th anniversary of Desi Crew. It's been 4 months since we have joined here. Previously we were working in another firm, and after that we got to know about Desi Crew and we joined here. Okay. Since then we are friends. So it's been, I guess, 1 year. We completed 1 year. Yeah. ಒಂದು ಕಂಪನಿ ಮಸ್ಟ್ ಎಡ್ ಎಕ್ಸ್ಪೀರಿಯನ್ಸ್ ಆಣೆಂಕಲ್ ಈಗ ಇಟ್ಸ್ ಲೈಕ್ ಅ ಫ್ಯಾಮಿಲಿ ಟು ಅಸ್ ನಾವು. ಆ್ಯಂಡ್ ದೆನ್ ಫನ್ ಇತ್ತಂಡ ವರ್ಕ್ ಲೆಡ್ ಎತ್ತನ್ ಮ್ಯಾನೇಜರ್ಸ್ ನಾವು ಮಸ್ತ್ ಎಡ್ಡೆಲ್ಲೆ Like starting join on a podiಗೆ ಎಂಚೊಪ್ಪಣ ಎಂಚವರ ಬಟ್ ಮಲ್ಲೇಜ್ ಕೊಲೀಗ್ಸ್ ಮಾತ ಮಸ್ತ್ ಹೆಲ್ಪ್ ಮಂತೆ ಟ್ರೈನಿಂಗ್ ಎಡ್ಪುರ ಎಡ್ಡೆ. Hi, I'm Veena. I just want to share a small story, a story of Desi Crew Kapu. Just to let you know how it started, with some people thinking that this coastal town would be a place where a lot of talented people would get some job opportunities. With that dream in mind, they came to this small setup, Desi Crew Kapu, where they started this center with just around 45 people, just out of college, married women, looking out for exciting opportunities nearby. They came here, started with some of the initial courses which helped them build their foundation. And now we have almost around 350, close to around 400 people working here from office and also work from home. This journey has not been a very simple one. There have been lots of ups and downs. This journey has seen a lot of happy faces, and I'm really excited and happy that Desi Crew Kapu has completed its 15 years, and Desi Crew Solution and whole has completed more than 18 years. Cheers to Desi Crew. Congratulations, Desi Crew. We look forward to many more years of success and happiness together. Congratulations to the entire Desi Crew family. ಸೊ ಗೈಸ್ ಇವೆಂಟ್ ಫುಲ್ ಎಂಡ್ ಆಯಿತು, ಫುಲ್ ನೋಡ್ಬೋದು. ಎಂಡ್ ಮಾಡಿ ಎಲ್ಲ ಮಾತಾಡಲಾಗಿ ಸೊ ಈಗ ಬ್ಯಾಕ್ ಟು ಹೋಮ್ ಅಂತೇಳಿ. ಸೊ ಇವೆಂಟ್ ಸೂಪರ್ ಆಗಿತ್ತು. ಸೊ ಒನ್ ಥಿಂಗ್ ಎಂತ ಅಂತ ಹೇಳಿದರೆ, ಪೀಪಲ್ ಹೂ ಆರ್ ಲುಕಿಂಗ್ ಫಾರ್ ಜಾಬ್, ನಮ್ಮ ಊರಲ್ಲೇ ನಿಮಗೆ ಜಾಬ್ ಸಿಕ್ಕುವಂಥ ಆಪ್ಷನ್ ಉಂಟಿಲ್ಲಿ. ಸೊ ದೇಸಿ ಕ್ರೂ ಇಸ್ ಅ ಬೆಸ್ಟ್ ಆಪ್ಷನ್. ಇದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡುವ. ಸೊ ಲೈಕ್ ಅವ್ರ ಹತ್ರ ಕೇಳಿ ಆಫೀಸ್ ಟೂರ ಇರ್ಬೋದು, ಮೇ ಬಿ ಪರ್ಮಿಷನ್ ಇದ್ದರೆ. ಸೊ ಇದು ಸಿಂಪಲ್ ಅವರ ಒಂದು ಇವೆಂಟ್ ಕವರ್ ಮಾಡಿದ್ದೇನೆ. ಸೊ ಅಬೌಟ್ ದೇಸಿ ಕ್ರೂ ಫುಲ್ ಕಂಪ್ಲೀಟ್ ವಿಡಿಯೋ ನೆಕ್ಸ್ಟ್ ಬರ್ತದೆ. ಸೊ ಅಷ್ಟು ತನಕ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಸುಮಾರು ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ಗೆ ಸಿಕ್ಕಿದೆ, ಇದನ್ನು ಶಾರ್ಟ್ಸ್ ಮಾಡಿ ಟ್ರೈ ಮಾಡ್ತೇವೆ. ಸೊ ಮೀಟ್ ಯು ನೆಕ್ಸ್ಟ್ ಬ್ಲಾಗ್. ಬಾಯ್.